ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಿಕ್ಕಿದೆ. ಈ ಬಾರಿ ಹೂಗಳ ಹಬ್ಬಕ್ಕೆ 6,10,40 ಜನರು ಭೇಟಿ ಕೊಟ್ಟರು. 11 ದಿನಗಳಲ್ಲಿ ಸುಮಾರು 61,06,960 ರೂಪಾಯಿ ಹಣ ಸಂಗ್ರಹ ಆಗಿದೆ. ತೋಟಗಾರಿಕಾ ಇಲಾಖೆಯಿಂದ ನಡೆದಂಥ ಹೂಗಳ ಹಬ್ಬ ಇದು. ನಿನ್ನೆ ಒಂದೇ ಒಂದು ದಿನ ಸುಮಾರು 1,26,500 ಜನರು ಭೇಟಿ ಕೊಟ್ಟಿದ್ದಾರೆ. ಕಬ್ಬನ್ ಪಾರ್ಕ್ ತೋಟಗಾರಿಕಾ ಇಲಾಖೆಯಿಂದ ಮಾಹಿತಿ ಕೊಡಲಾಗಿದೆ. 3,25,355 ವಯಸ್ಕರು, 2,84,685 ಮಕ್ಕಳು ಭೇಟಿ ಕೊಟ್ಟಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ತೋಟಗಾರಿಕಾ ಇಲಾಖೆಯಿಂದ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋನ ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಅಂಗವಾಗಿ ಫ್ಲವರ್ ಶೋ ನಡೆದಿತ್ತು. 11 ದಿನಗಳ ಕಾಲ ನಡೆದಿದ್ದ ಫಲಪುಷ್ಪ ಪ್ರದರ್ಶನ ನಿನ್ನೆಗೆ ಅಂತ್ಯ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ ಸುನೀಲ್, ಕಬ್ಬನ್ ಪಾರ್ಕ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಫಲಪುಷ್ಪ ಪ್ರದರ್ಶನ ಯಶಸ್ವಿಯಾಗಿದೆ. ಖಂಡಿತ ಪ್ರವೀಣ್, ಕಬ್ಬನ್ ಪಾರ್ಕ್ ಅಲ್ಲಿ ಅಂದ್ರೆ ಲಾಲ್ಬಾಗ್ ರೀತಿ ಕಬ್ಬನ್ ಪಾರ್ಕ್ ಅಲ್ಲಿ ಕೂಡ ಫ್ಲವರ್ ಶೋ ಅನ್ನು ಆಯೋಜನೆ ಮಾಡಲಾಗಿತ್ತು. ಸದ್ಯ ಕಬ್ಬನ್ ಪಾರ್ಕ್ ಅಲ್ಲಿ ಹೂಗಳ ಹಬ್ಬಕ್ಕೆ ಅಭೂತಪೂರ್ವ ಯಶಸ್ಸು ಅಂತ ಹೇಳ್ಬೋದು. ಯಾಕಂದ್ರೆ ಲಾಲ್ಬಾಗ್ ಅಲ್ಲಿ ಆದಷ್ಟು ಜನ ಇಲ್ಲಿ ಆಗಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಕಬ್ಬನ್ ಪಾರ್ಕ್ ನ ಹೂಗಳ ಮೇಳಕ್ಕೆ ಕೂಡ ಬಹಳಷ್ಟು ಜನ ಸೇರಿರುವಂತದ್ದು. ಒಟ್ಟು ಬಹಳಷ್ಟು ಅಂದ್ರೆ ಸುಮಾರು 6 ಲಕ್ಷಕ್ಕೂ ಮೇಲೆ ಜನರು ವಿಸಿಟ್ ಮಾಡಿರುವಂತಹ ವಿಚಾರವನ್ನು ಈಗಾಗಲೇ ತೋಟಗಾರಿಕೆ ಇಲಾಖೆ ಕೂಡ ತಿಳಿಸಿರುವಂತದ್ದು. ಪ್ರಮುಖವಾಗಿ ಮಕ್ಕಳಾಗಿರ್ಬೋದು, ವಯಸ್ಕರಾಗಿರ್ಬೋದು, ಮೊಟ್ಟ ಮೊದಲ ಬಾರಿಗೆ ತೋಟಗಾರಿಕಾ ಇಲಾಖೆಯಿಂದ ಆಯೋಜನೆ ಮಾಡಿರುವಂತಹ ಫ್ಲವರ್ ಶೋಗೆ ವಿಸಿಟ್ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಈ ಬಾರಿಯ ಥೀಮ್ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಥೀಮ್ ಆಗಿತ್ತು. ಸೊ 11 ದಿನಗಳ ಕಾಲ ನಡೆದಿದ್ದ ಫಲಪುಷ್ಪ ಪ್ರದರ್ಶನದಲ್ಲಿ ಅದರಲ್ಲೂ ಕೂಡ ನಿನ್ನೆ ಭಾನುವಾರ ಆದ ಕಾರಣ ಸುಮಾರು 1,26,500 ಜನ ಭೇಟಿ ಕೊಟ್ಟಿದ್ದಾರೆ. ಸೊ 12,66,000 ಹಣ ಕೂಡ ಸಂಗ್ರಹವಾಗಿರುವಂತದ್ದು. ಪ್ರಮುಖವಾಗಿ ಮತ್ತೊಂದ್ ಕಡೆ ಆರೋಪ ಕೂಡ ಕೇಳಿ ಬಂದಿತ್ತು. ಯಾಕಂದ್ರೆ ಲಾಲ್ಬಾಗ್ ಅಲ್ಲಿ ಕಬ್ಬನ್ ಅಂದ್ರೆ ಫ್ಲವರ್ ಶೋ ನಡೆದಾಗ ಯಾವುದೇ ರೀತಿಯಾದಂತಹ ಜಾಹೀರಾತು ಅಂದ್ರೆ ಅವಕಾಶ ಮಾಡಿಕೊಡ. ಆದ್ರೆ ಈ ಸಲ ಬಹಳಷ್ಟು ಮಳಿಗೆಗಳೇ ಹೆಚ್ಚಾಗಿ ಕಂಡು ಬಂದಿದ್ದು ಕಬ್ಬನ್ ಪಾರ್ಕ್ ಅಲ್ಲಿ. ಸೊ ಇದನ್ನ ಕಡಿವಾಣ ಹಾಕ್ಬೇಕನ್ನೋ ಕೂಗು